ಹಲೋ ನಮಸ್ತೆ. ವಾಟ್ಸಪ್ ಸೆಟ್ಟಿಂಗ್ಗಳು ಯಾವುದ್ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಬೇಕಾ? ಬನ್ನಿ ನೋಡೋಣ. ಫಸ್ಟಿಗೆ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ನಂತರ 3 ಡಾಟ್ಸ್ಗೆ ಹೋಗಿ, ಆಮೇಲೆ ಸೆಟ್ಟಿಂಗ್ಸಿಗೆ ಹೋಗಿ, ಅದಾದಮೇಲೆ ಪ್ರೈವೇಸಿಗೆ ಹೋಗಿ, ಅದಾದಮೇಲೆ ಲಾಸ್ಟ್ ಸೀನ್ಗೆ ಹೋಗಿ. ಇದು ಎದಕ್ಕೆ ಅಂದರೆ ನೀವು ಲಾಸ್ಟ್ ಟೈಮ್ ಯಾವಾಗ ನೀವು ನೋಡಿದ್ದು ಅನ್ನೋದು ಉಪಯೋಗಕ್ಕೆ ಬರುತ್ತೆ. ಅದ್ರ ಬಗ್ಗೆ ಹೇಳ್ತಿರ್ತಾರೆ, ಗೊತ್ತಾಗುತ್ತೆ. ಲಾಸ್ಟ್ ಆನ್ಲೈನ್ ಎವ್ರಿ1 ಇಟ್ಕೊಳ್ಳಿ, ಇಲ್ಲಾಂದರೆ ನೋಬಡಿ ಅಂತ ಇಟ್ಕೊಳ್ಳಿ. ನಾನು ಲಾಸ್ಟ್ ಸೀನ್ ನೋಬಡಿ ಅಂತಿದ್ದೀನಿ, ಆನ್ಲೈನನ್ನು ನೋಬಡಿ ಅಂತಿದ್ದೀನಿ, ನೋಬಡಿ ಅಂತಿದ್ದೀನಿ. ಪ್ರೊಫೈಲ್ ಪಿಕ್ಚರ್ ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಬೇಕೋ ಅನ್ನೋದೊಂದು ಕೇಳಿ ನಾನು ಒಂದು ರೀಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಅಬೌಟ್ ಸೆಕ್ಷನ್ಗೆ ಬನ್ನಿ. ಅದನ್ನು ಮೈ ಕಾಂಟ್ಯಾಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಏನೂ ಜಾಸ್ತಿ ಪ್ರೈವಸಿ ಇರಲ್ಲ, ಇದು ಅಷ್ಟೇ. ಮೈ ಕಾಂಟ್ಯಾಕ್ಟ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ಸ್ಟೇಟಸ್ ಇನ್ನೊಂದು ಮುಂದಲ್ದು ಯಾವಾಗಾದರೂ ನೋಡೋಣ. ಅದ್ರದ್ದು ತುಂಬ ಇದೆ, ಅದನ್ನು ಮುಂದೆ ಯಾವಾಗಾದ್ರೂ ನೋಡೋಣ. ನೆಕ್ಸ್ಟ್ ಗ್ರೂಪ್ಸ್ ನೋಡೋಣ, ಅಂದರೆ ಯಾರ್ಯಾರು ಆ್ಯಡ್ ಮಾಡ್ತಿರ್ತಾರಲ್ಲ ನಿಮ್ಮನ್ನು, ಅದ್ರ ಬಗ್ಗೆ. ಗ್ರೂಪ್ಸ್ನ ಮೈ ಕಾಂಟ್ಯಾಕ್ಟ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ಅವತಾರ್ ಸ್ಟಿಕ್ಕರ್ಸು ಈಗೇನು ಬೇಡ ಅದು. ಅದಾದಮೇಲೆ ಕಾಂಟ್ಯಾಕ್ಟ್ಸ್ನ ಬ್ಲಾಕ್ ಇದ್ದಿದ್ದು ಬರುತ್ತೆ. ವಾಟ್ಸಪ್ ಕಾಂಟ್ಯಾಕ್ಟಲ್ಲಿ ನಾನು ಮಾಡಿಟ್ಕೊಳ್ಳಿ, ಅಂದರೆ ಯಾರಾದರೂ ನಂಬರ್ ಸೇವ್ ಮಾಡ್ಕೊಂಡು ತಕ್ಷಣ ವಾಟ್ಸಪ್ಪಲ್ಲಿ ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟು ಕಾಲ್ಸ್ ಆ್ಯಪ್ ಲಾಕ್ ಬೇಕಾದರೆ ಎನೇಬಲ್ ಮಾಡ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಕಾಲ್ನ ಅದನ್ನು ಎನೇಬಲ್ ಮಾಡಿಕೊಂಡ್ರೆ ಅನ್ನೋನ್ ನಂಬರಿಂದ ಯಾವುದೇ ಕಾಲ್ ಬರಲ್ಲ, ವಾಟ್ಸಪ್ ಕಾಲು. ಇಷ್ಟು ಹೇಳಿ ನಂದು ವಿಡಿಯೋ ಮುಗಿಸ್ತೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಮತ್ತು ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ನನ್ನ ವಿಡಿಯೋನ ಲೈಕು ಶೇರು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ